ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2015ರಲ್ಲಿ ಬಿಡುಗಡೆಯಾಗಿದ್ದ ಸೆಂಟ್ ಮೇರಿಸ್ ಇಲ್ಲೇ ಕೊಲೆಪಾತಕಂ ಎಂಬ ಮಲಯಾಳಂ ಭಾಷೆಯ ಒನ್ ಆಫ್ ದ ಬೆಸ್ಟ್ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಹಳ್ಳಿಯಿಂದ ಸಿಟಿಗೆ ಬಂದು ಕೆಲಸ ಮಾಡ್ತಿದ್ದ ಮೀರಾ ಎಂಬ ಒಬ್ಬಳು ಮಹಿಳೆ ಸೆಂಟ್ ಮೇರಿಸ್ ಎಂಬ ಒಂದು ಲೇಡೀಸ್ ಹಾಸ್ಟೆಲ್ ನಲ್ಲಿ ವಾಸ ಮಾಡ್ತಿರ್ತಾಳೆ. ಹೀಗಿರುವಾಗಲೇ ಒಂದು ದಿನ ಎಂದಿನಂತೆ ಕೆಲಸ ಮುಗಿಸಿಕೊಂಡು ರಾತ್ರಿ ಹೊತ್ತು ಹಾಸ್ಟೆಲ್ಗೆ ವಾಪಸ್ ಬಂದಾಗ ಒಬ್ಬ ವ್ಯಕ್ತಿ ಯಾರು ಇಲ್ಲದ ಸಮಯವನ್ನ ನೋಡಿಕೊಂಡು ಮೀರಾಳನ್ನ ಸಾಯಿಸಿ ಬಿಡ್ತಾನೆ. ನಂತರ ನೋಡಿದ್ರೆ ಮೀರಾಳ ಡೆಡ್ ಬಾಡಿ ಆ ಹಾಸ್ಟೆಲ್ ನಿಂದ ತುಂಬಾನೇ ನಿಗೂಢವಾಗಿ ಕಣ್ಮರೆಯಾಗಿರುತ್ತೆ. ಮೀರಾ ಎಷ್ಟೇ ಹುಡುಕಿದ್ರು ಕೂಡ ಸಿಗದ ಕಾರಣ ಪೂಜಾ ಎಂಬ ಮತ್ತೊಬ್ಬಳು ಮಹಿಳೆ ಆಕೆ ಗಂಡನಿಗೆ ಇನ್ಫಾರ್ಮ್ ಮಾಡ್ತಾಳೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಕೇಸನ್ನ ಟೇಕಪ್ ಮಾಡಿದ ಚಿತ್ರದ ಹೀರೋ ಆಗಿರುವ ಪೊಲೀಸ್ ಆಫೀಸರ್ ಸೋಲೋಮನ್ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗೆ ಒಂದೊಂದೇ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಅಷ್ಟಕ್ಕೂ ಮೀರಾಳನ್ನ ಕೊಲೆ ಮಾಡಿದ ಆ ಕಿಲ್ಲರ್ ಯಾರು, ಆಕೆ ಕೊಲೆಗೆ ಕಾರಣ ಏನು, ಅಷ್ಟಕ್ಕೂ ಕೊಲೆಯಾದ ನಂತರ ಮೀರಾಳ ಡೆಡ್ ಬಾಡಿ ನಿಗೂಢವಾಗಿ ಕಾಣೆಯಾಗಿದ್ಯಾಕೆ, ಹಾಗೂ ಚಿತ್ರ ಮುಂದುವರಿತಾ ಹೋದಾಗೆ ರಿವೀಲ್ ಆಗುವ ಒಂದೊಂದೇ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಸೆಂಟ್ ಮೇರಿಸ್ ಲೇಡೀಸ್ ಹಾಸ್ಟೆಲ್ ನಲ್ಲಿ ವಾಸ ಮಾಡ್ತಿದ್ದ ಮೀರಾ ಎಂಬ ಒಬ್ಬಳು ಮಹಿಳೆ ಸ್ನಾನ ಮಾಡೋದಕ್ಕೆ ಅಂತ ಬಾತ್ರೂಮ್ಗೆ ಹೋಗ್ತಾಳೆ. ಹೊರಗಡೆ ಇದ್ದ ಈಕೆ ಫ್ರೆಂಡ್ ಆಗಿರುವ ಪೂಜಾ ತನ್ನ ಬಟ್ಟೆಗಳನ್ನ ಒಣಗಾಕೋದಕ್ಕೆ ಅಂತ ಟೆರೆಸ್ಗೆ ಬರ್ತಾಳೆ. ಅದೇ ಸಮಯಕ್ಕೆ ಜೋರಾಗಿ ಮಳೆ ಸುರಿಯೋದಕ್ಕೆ ಶುರುವಾಗುತ್ತೆ. ಮೀರಾ ಸ್ನಾನ ಮುಗಿಸಿಕೊಂಡು ಬರೋಷ್ಟರಲ್ಲಿ ಹೊರಗಡೆ ಜೋರಾಗಿ ಮಳೆ ಬರ್ತಿದ್ದ ಕಾರಣ ಕರೆಂಟ್ ಹೋಗುತ್ತೆ. ಮೀರಾ ಅಲ್ಲೇ ಇದ್ದ ಕ್ಯಾಂಡಲ್ ಅನ್ನ ಇನ್ನೇನು ಅಂಟಿಸಬೇಕು ಅನ್ನೋಷ್ಟರಲ್ಲೇ ಹಿಂದಿನಿಂದ ಬಂದ ಒಬ್ಬ ವ್ಯಕ್ತಿ ಈಕೆ ಕತ್ತನ್ನ ಎಸೆಕೆ ಸಾಯಿಸೇ ಬಿಡ್ತಾನೆ. ಮೊದಲೇ ಕತ್ತಲಾಗಿದ್ದು ಅವನ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿದ್ದ ಕಾರಣ ಆ ಕಿಲ್ಲರ್ ಯಾರು ಅಂತ ಈಗ ನಮಗೆ ಗೊತ್ತಾಗೋದಿಲ್ಲ. ಇಲ್ಲಿಗೆ ಸೀನ್ ಕಟ್ ಹಾಕಿ ಸ್ವಲ್ಪ ಸಮಯದ ನಂತರ ಪೂಜಾ ವಾಪಸ್ ರೂಮ್ಗೆ ಬಂದು ಮೀರಾಳನ್ನ ನೋಡಿದ್ರೆ ಆಕೆ ಎಲ್ಲೂ ಕೂಡ ಕಾಣಿಸೋದಿಲ್ಲ. ಈಕೆ ಸ್ನಾನ ಇನ್ನೂ ಕೂಡ ಮುಗ್ದಿಲ್ವಾ ಅಂತ ಬಾತ್ರೂಮ್ಗೆ ಹೋಗಿ ನೋಡಿದ್ರೆ ಬಾತ್ರೂಮ್ ನ ಡೋರ್ ಓಪನ್ ಆಗಿ ಇರುತ್ತೆ. ಇಷ್ಟೊತ್ತಲ್ಲಿ ಈಕೆ ಎಲ್ಲಿಗೆ ಹೋದ್ಲು ಅಂತ ತಕ್ಷಣ ಆಕೆ ಮೊಬೈಲ್ಗೆ ಕಾಲ್ ಮಾಡ್ತಾಳೆ. ನೋಡಿದ್ರೆ ಮೀರಾಳ ಮೊಬೈಲ್ ಅಲ್ಲೇ ಇದ್ದ ಮಂಚದ ಕೆಳಗಡೆ ರಿಂಗ್ ಆಗ್ತಿರುವ ಶಬ್ದ ಕೇಳುತ್ತೆ. ಸ್ನೇಹಿತರೆ, ಇದರರ್ಥ ಕೊಲೆಯಾಗಿರುವ ಮೀರಾಳ ಡೆಡ್ ಬಾಡಿ ಆ ರೂಮ್ ನಲ್ಲಿ ಇಲ್ಲ ಅಂತ ನಮಗೆ ಅರ್ಥವಾಗುತ್ತೆ. ತಕ್ಷಣ ಕೆಳಗಡೆ ಇರುವ ವಾಚ್ಮನ್ ಬಳಿ ಬಂದು ಅಂಕಲ್ ಮೀರಾಳನ್ನ ನೋಡಿದ್ರ ಆಕೆ ಕಾಣಿಸ್ತಿಲ್ಲ ಅಂತ ವಿಚಾರಿಸ್ತಾಳೆ. ಅದಕ್ಕೆ ವಾಚ್ಮನ್ ಹೇಳ್ತಾನೆ, ಇಲ್ಲ ಮೀರಾ ಕೆಳಗಡೆ ಬರ್ಲಿಲ್ಲ, ನಾನು ಆಗಿನಿಂದ ಇಲ್ಲೇ ಇದ್ದೀನಿ ಅಂತ ಹೇಳ್ತಾನೆ. ತಕ್ಷಣ ತನ್ನ ರೂಮ್ ನ ಅಕ್ಕಪಕ್ಕದ ರೂಮ್ ಗಳಿಗೆ ಹೋಗಿ ಮೀರಾ ಅಲ್ಲಿಗೇನಾದ್ರೂ ಹೋಗಿದ್ದಾಳ ಅಂತ ಚೆಕ್ ಮಾಡ್ತಾಳೆ. ಎಲ್ಲ ರೂಮ್ ಗಳಿಗೆ ಹೋಗಿ ಚೆಕ್ ಮಾಡಿದಾಗ ಮೀರಾ ಅಲ್ಲೆಲ್ಲೂ ಕೂಡ ಹೋಗಿಲ್ಲ ಅಂತ ಕನ್ಫರ್ಮ್ ಆಗುತ್ತೆ. ಮತ್ತಷ್ಟು ಟೆನ್ಷನ್ ಆದ ಎಲ್ಲರೂ ತಕ್ಷಣ ಮೀರಾಳ ಗಂಡನಾಗಿರುವ ಸಂಜಯ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ. ತನ್ನ ಹೆಂಡತಿ ಇದಕ್ಕಿದ್ದ ಹಾಗೆ ಕಾಣಿಸ್ತಿಲ್ಲ ಅಂತ ವಿಷಯ ಗೊತ್ತಾಗ್ತಿದ್ದ ಹಾಗೆ ಸಂಜಯ್ಗೆ ಒಂದೇ ಸರಿ ಶಾಕ್ ಆಗುತ್ತೆ. ತಕ್ಷಣ ತನ್ನ ಫ್ರೆಂಡ್ ಆಗಿರುವ ಪೊಲೀಸ್ ಆಫೀಸರ್ ಸೋಲೋಮನ್ಗೆ ಈ ವಿಷಯವನ್ನ ಇನ್ಫಾರ್ಮ್ ಮಾಡ್ತಾನೆ. ತಕ್ಷಣ ಆಫೀಸರ್ ಸೋಲೋಮನ್ ಸಂಜಯ್ನನ್ನ ಕರೆದುಕೊಂಡು ಮೀರಾ ವಾಸ ಮಾಡ್ತಿದ್ದ ಆ ಹಾಸ್ಟೆಲ್ ಕಡೆ ಹೊರಡ್ತಾನೆ. ಸ್ನೇಹಿತರೆ, ಈಗ ಒಂದು ಫ್ಲಾಶ್ ಬ್ಯಾಕ್ ಮೂಲಕ ನಮಗೆ ಗೊತ್ತಾಗೋದೇನೆಂದ್ರೆ, ಈ ಸಂಜಯ್ ಹಾಗೂ ಮೀರಾ ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿ ಮದುವೆ ಆಗಿರ್ತಾರೆ. ಅದು ಕೂಡ ಇಬ್ಬರ ಮನೆಯಲ್ಲೂ ಒಪ್ಪದ ಕಾರಣ ಇಬ್ಬರು ಮನೆ ಬಿಟ್ಟು ಓಡಿ ಹೋಗಿ ಮದುವೆ ಆಗಿರ್ತಾರೆ. ಹೀಗೆ ಮದುವೆ ಆದ ನಂತರ ಸಂಜಯ್ಗೆ ಯಾವುದೇ ಸರಿಯಾದ ಕೆಲಸ ಸಿಗದ ಕಾರಣ ಜೀವನ ನಡೆಸೋದಕ್ಕೂ ಕಷ್ಟವಾಗ್ತಿರುತ್ತೆ. ಬೇರೆ ದಾರಿ ಇಲ್ಲದೆ ಮೀರಾನೆ ತನ್ನ ಗಂಡನನ್ನ ಹಳ್ಳಿಯಲ್ಲೇ ಬಿಟ್ಟು ಸಿಟಿಗೆ ಬಂದು ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿರ್ತಾಳೆ. ಆದ್ರೆ ತನ್ನ ಹೆಂಡತಿ ಸಿಟಿಗೆ ಹೋಗಿ ಒಬ್ಬಳೆ ಇದ್ಕೊಂಡು ಕೆಲಸ ಮಾಡ್ತಿರೋದು ಸಂಜಯ್ಗೆ ಇಷ್ಟವಾಗ್ತಿರೋದಿಲ್ಲ. ಇದೇ ಕಾರಣಕ್ಕೆ ಇಬ್ಬರ ಮಧ್ಯ ಆಗಾಗ ಜಗಳವಾಗ್ತಿರುತ್ತೆ. ಈಗ ಇವರಿಬ್ಬರು ಆ ಹಾಸ್ಟೆಲ್ ಬಳಿ ಬರೋಷ್ಟ್ರಲ್ಲೇ ಮಧ್ಯರಾತ್ರಿ ಆಗಿರುತ್ತೆ. ಸಿಟಿಯಿಂದ ಆ ಹಾಸ್ಟೆಲ್ ಸ್ವಲ್ಪ ದೂರದಲ್ಲಿ ಇದ್ದ ಕಾರಣ ಅಲ್ಲಿಗೆ ಜಾಸ್ತಿ ಗಾಡಿಗಳು ಕೂಡ ಓಡಾಡ್ತಿರೋದಿಲ್ಲ. ಸೋಲೋಮನ್ ವಾಚ್ಮನ್ ಅನ್ನ ವಿಚಾರಿಸಿ ನಂತರ ಪೂಜಾ ಹಾಗೂ ಮೀರಾ ಸ್ಟೇ ಮಾಡಿದ್ದ ಆ ರೂಮ್ಗೆ ಬಂದು ಚೆಕ್ ಮಾಡ್ತಾನೆ. ಮೊದಲಿನಿಂದ ಏನೇನಾಯ್ತು ಎಲ್ಲವನ್ನ ಹೇಳು ಅಂತ ಕೇಳಿದಾಗ ಪೂಜಾ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ಎಂದಿನಂತೆ ಆ ದಿನ ಪೂಜಾ ಹಾಗೂ ಮೀರಾ ತಮ್ಮ ಕೆಲಸವನ್ನ ಮುಗಿಸಿಕೊಂಡು ಹಾಸ್ಟೆಲ್ಗೆ ಒಂದು ಆಟೋದಲ್ಲಿ ಬಂದಿರ್ತಾರೆ. ಇನ್ನೇನು ಒಳಗಡೆ ಹೋಗ್ಬೇಕು ಅನ್ನೋಷ್ಟರಲ್ಲೇ ಜೋರಾಗಿ ಮಳೆ ಸುರಿಯೋದಕ್ಕೆ ಶುರುವಾಗುತ್ತೆ. ಜೋರಾಗಿ ಮಳೆ ಬರ್ತಿದ್ದು ಇಬ್ಬರ ಮಧ್ಯ ಒಂದೇ ಒಂದು ಛತ್ರಿ ಇದ್ದ ಕಾರಣ ಇಬ್ಬರು ಕೂಡ ನೆನೀತಾರೆ. ಪೂಜಾ ತನ್ನ ಗಂಡನ ಜೊತೆ ಮಾತನಾಡ್ತಾ ಕೆಳಗಡೆನೆ ನಿಂತಿರ್ತಾಳೆ. ಅಷ್ಟರಲ್ಲಿ ಮೀರಾ ಒಳಗಡೆ ಹೋಗಿ ಸ್ನಾನಕ್ಕೆ ಅಂತ ಬಾತ್ರೂಮ್ಗೆ ಹೋಗ್ತಾಳೆ. ಅಲ್ಲೇ ಇದ್ದ ವಾಚ್ಮನ್, ಮೇಡಮ್ ಇವತ್ತ್ಯಾಕೋ ತುಂಬಾನೇ ಜೋರಾಗಿ ಮಳೆ ಬರ್ತಿದೆ, ಒಂದು ವೇಳೆ ಕರೆಂಟ್ ಹೋದ್ರೆ ಬಿಲ್ಡಿಂಗ್ ನಲ್ಲಿ ಜನರೇಟರ್ ಕೂಡ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ನೀವು ಬೇಗ ಹೋಗಿ ಎಮರ್ಜೆನ್ಸಿ ಲೈಟು ಅಥವಾ ಕ್ಯಾಂಡಲ್ ಅನ್ನು ರೆಡಿ ಮಾಡಿಕೊಳ್ಳಿ ಅಂತ ಹೇಳ್ತಾನೆ. ಸರಿ ಅಂತ ಈಕೆ ರೂಮ್ಗೆ ಬರ್ತಿದ್ದಾಗ ವೀಣಾ ಹಾಗೂ ಪ್ರಿಯಾ ಎಂಬ ಇಬ್ಬರು ಹುಡುಗಿಯರು ಹೊರಗಡೆ ಮಾತನಾಡ್ತಾ ನಿಂತಿರ್ತಾರೆ. ತಾನು ಕೂಡ ಮಳೆಯಲ್ಲಿ ನೆನೆದಿದ್ದ ಕಾರಣ ಪೂಜಾ ಮೇಲ್ಗಡೆ ಹೋಗಿ ಬಟ್ಟೆಗಳನ್ನ ಒಗೆದು ಹಾಕಿ ಒಣಗಾಕಿ ಬರ್ತೀನಿ ಅಂತ ಹೊರಡ್ತಾಳೆ. ಪೂಜಾ ಮೇಲ್ಗಡೆ ಹೋಗಿ ಬಟ್ಟೆಗಳನ್ನ ಒಗೆದಿದ್ದಾಗ ಇದಕ್ಕಿದ್ದ ಹಾಗೆ ಬಿಲ್ಡಿಂಗ್ ನ ಪವರ್ ಕಟ್ ಆಗುತ್ತೆ. ಸ್ವಲ್ಪ ಸಮಯದ ನಂತರ ಈಕೆ ಕೆಳಗಡೆ ಬರೋಷ್ಟರಲ್ಲೇ ಮತ್ತೆ ಕರೆಂಟ್ ವಾಪಸ್ ಬಂದಿರುತ್ತೆ. ಸರ್, ನಾನು ವಾಪಸ್ ರೂಮ್ಗೆ ಬಂದಾಗ ಮೀರಾ ಎಲ್ಲೂ ಕೂಡ ಕಾಣ್ಲಿಲ್ಲ, ಒಂದು ವೇಳೆ ಹೊರಗಡೆ ಹೋಗಿರ್ಬಹುದಾ ಅಂತ ತಕ್ಷಣ ಕೆಳಗಡೆ ಹೋಗಿ
ವಾಚ್ಮ್ಯಾನ್ ಅನ್ನ ವಿಚಾರಿಸ್ದೆ. ವಾಚ್ಮ್ಯಾನ್ ಕೂಡ ಮೀರಾಳನ್ನ ನೋಡಿಲ್ಲ ಅಂತಾನೆ ಹೇಳಿದ್ರು. ನಂತರ ಅಕ್ಕಪಕ್ಕದ ರೂಮ್ ಗಳಿಗೆ ಹೋಗಿ ಅಲ್ಲೇನಾದ್ರೂ ಹೋಗಿದ್ದಳ ಅಂತ ಚೆಕ್ ಮಾಡಿದೆ, ಆದ್ರೆ ಅಲ್ಲೂ ಕೂಡ ಹೋಗಿರ್ಲಿಲ್ಲ. ಸೊ ಎಲ್ಲರಿಗೂ ಟೆನ್ಷನ್ ಆಯ್ತು. ಅದಕ್ಕೆ ತಕ್ಷಣ ಸಂಜಯ್ ಅವರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ವಿ ಸರ್ ಅಂತ ಹೇಳ್ತಾಳೆ. ಸರಿ, ಮೀರಾಳ ಫೋನ್ ನಿನಗೆ ಎಲ್ಲಿ ಸಿಕ್ತು ಅಂತ ಕೇಳಿದಾಗ ಮಂಚದ ಕೆಳಗಡೆ ಸಿಕ್ತು ಸರ್ ಅಂತ ತೋರಿಸ್ತಾಳೆ. ಈಗ ಸೋಲಮನ್, ನೀವಿಬ್ರು ಎಷ್ಟೊತ್ತಿಗೆ ಹಾಸ್ಟೆಲ್ಗೆ ಬಂದ್ರಿ ಹಾಗೂ ಎಷ್ಟೊತ್ತಿಗೆ ಕರೆಂಟ್ ಹೋಗಿತ್ತು, ಹೀಗೆ ಎಲ್ಲವನ್ನೂ ವಿಚಾರಿಸ್ತಾನೆ. ನಂತರ ಪೂಜಾ ಬಟ್ಟೆಗಳನ್ನ ಹಾಕೋದಕ್ಕೆ ಅಂತ ಹೋಗಿದ್ದ ಆ ಟೆರೆಸ್ಗೂ ಕೂಡ ಹೋಗಿ ಚೆಕ್ ಮಾಡ್ತಾರೆ. ನಂತರ ಪಕ್ಕದ ರೂಮ್ ನಲ್ಲಿ ವಾಸ ಮಾಡ್ತಿದ್ದ ಪ್ರಿಯಾ ಹಾಗೂ ವೀಣಾಳನ್ನ ಕೂಡ ಎನ್ಕ್ವೈರಿ ಮಾಡ್ತಾನೆ. ಸರ್, ನಾವಿಬ್ಬರು ಮಾತನಾಡ್ತಾ ನಿಂತಿದ್ದಾಗ ಮೊದಲಿಗೆ ಮೀರಾ ರೂಮ್ ನ ಒಳಗಡೆ ಹೋದ್ಲು. ಸ್ವಲ್ಪ ಸಮಯದ ನಂತರ ಪೂಜಾ ಕೂಡ ಒಳಗಡೆ ಹೋದ್ಲು. ನಂತರ ಏನಾಯ್ತೋ ಗೊತ್ತಿಲ್ಲ, ನಮ್ಗೂ ಕೂಡ ಕೆಲಸ ಇದ್ದ ಕಾರಣ ಒಳಗಡೆ ಹೋದ್ವಿ ಸರ್ ಅಂತ ಹೇಳ್ತಾರೆ. ನಂತರ ಸೋಲಮನ್ ಕೆಳಗಡೆ ಬಂದು ವಾಚ್ಮ್ಯಾನ್ ಅನ್ನ ಮೀರಾ ಏನಾದ್ರೂ ಹೊರಗಡೆ ಹೋಗಿದ್ದನ್ನ ನೀನು ನೋಡ್ದ ಅಂತ ವಿಚಾರಿಸ್ತಾನೆ. ಅದಕ್ಕೆ ವಾಚ್ಮ್ಯಾನ್ ಹೇಳ್ತಾನೆ, ಸರ್, ಮೀರಾ ಮೇಡಮ್ ಹೊರಗಡೆ ಹೋಗಿರೋದಕ್ಕೆ ಚಾನ್ಸ್ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಮೀರಾ ಮೇಡಮ್ ಹಾಗೂ ಪೂಜಾ ಮೇಡಮ್ ಇಬ್ಬರು ಹಾಸ್ಟೆಲ್ಗೆ ಬಂದಾಗ ಜೋರಾಗಿ ಮಳೆ ಬರ್ತಿತ್ತು. ನಂತರ ಯಾರು ಕೂಡ ಹಾಸ್ಟೆಲ್ ನಿಂದ ಹೊರಗಡೆ ಹೋಗಿದ್ದನ್ನ ನಾನು ನೋಡ್ಲಿಲ್ಲ ಸರ್ ಅಂತ ಹೇಳ್ತಾನೆ. ಈಗ ಎಲ್ಲರ ಸ್ಟೇಟ್ಮೆಂಟ್ ಗಳನ್ನ ಕೇಳಿದ ನಂತರ ಸೋಲೋಮನ್ ಏನ್ ಹೇಳ್ತಾನೆ ಅಂದ್ರೆ, ಸಂಜಯ್, ನಿನ್ನ ಹೆಂಡತಿ ಮೋಸ್ಟ್ಲಿ ತನಗೆ ಪರಿಚಯವಿರುವ ಯಾರ್ದಾದ್ರೂ ಮನೆಗೆ ಹೋಗಿದ್ರು ಕೂಡ ಹೋಗಿರ್ಬಹುದು. ಈಗಾಗಲೇ ತಡ ಆಗಿದೆ, ಬೆಳಿಗ್ಗೆ ಬಂದು ಎನ್ಕ್ವೈರಿ ಮಾಡೋಣ ಅಂತ ಸಂಜಯ್ನನ್ನ ಕರೆದುಕೊಂಡು ಹೊರಡುತ್ತಾನೆ. ದಾರಿಯಲ್ಲಿ ಬರ್ತಿರುವಾಗ ಸಂಜಯ್ ತನ್ನ ಹೆಂಡತಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿರಬಹುದಾ ಅಂತ ಹೆದರಿಕೊಂಡು ಎಮೋಷನಲ್ ಆಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಸೋಲಮನ್ ಸಮಾಧಾನ ಮಾಡ್ತಾ, ಸಂಜಯ್, ನಿನ್ನ ಹೆಂಡತಿಗೆ ಏನು ಕೂಡ ಆಗಿರೋದಿಲ್ಲ. ಹೌದು, ನಿನ್ನ ಹಾಗೂ ನಿನ್ನ ಹೆಂಡತಿಯ ಮಧ್ಯ ರಿಲೇಶನ್ಶಿಪ್ ಹೇಗಿತ್ತು, ನಿಮ್ಮಿಬ್ಬರ ಮಧ್ಯ ಏನಾದ್ರೂ ಜಗಳ ಆಗ್ತಿತ್ತ ಅಂತ ವಿಚಾರಿಸ್ತಾನೆ. ಅದಕ್ಕೆ ಸಂಜಯ್ ಹೇಳ್ತಾನೆ, ಸೋಲಮನ್, ನನ್ನ ಹಾಗೂ ನನ್ನ ಹೆಂಡತಿಯ ಮಧ್ಯ ಆಗಾಗ ಸಣ್ಣ ಪುಟ್ಟ ಜಗಳಗಳು ಆಗ್ತಾ ಇದ್ದಿದ್ದು ನಿಜಾನೇ. ನೀನು ಸಿಟಿಗೆ ಹೋಗಿ ಕೆಲಸ ಮಾಡೋದು ಬೇಡ, ಇಲ್ಲೇ ಹಳ್ಳಿಯಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡು ಜೀವನ ಮಾಡೋಣ ಅಂತ ಎಷ್ಟೇ ಹೇಳಿದ್ರು ಕೂಡ ಆಕೆ ಮಾತ್ರ ಕೇಳ್ತಿರ್ಲಿಲ್ಲ. ಇದೇ ವಿಷಯಕ್ಕೆ ನಮ್ಮಿಬ್ಬರ ಮಧ್ಯ ಆಗಾಗ ಜಗಳವಾಗ್ತಿತ್ತು, ಇದನ್ನ ಬಿಟ್ರೆ ಬೇರೆ ಏನು ಕೂಡ ಪ್ರಾಬ್ಲಮ್ ಇರ್ಲಿಲ್ಲ ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಗ್ಗೆ ಮತ್ತೆ ಸೋಲಮನ್ ಹಾಗೂ ಸಂಜಯ್ ಇಬ್ಬರು ಕೂಡ ಹಾಸ್ಟೆಲ್ಗೆ ವಾಪಸ್ ಬರ್ತಾರೆ. ಪೂಜಾ ಹಾಗೂ ಮೀರಾ ವಾಸ ಮಾಡ್ತಿದ್ದ ರೂಮ್ಗೆ ಹೋಗಿ ಅವರು ಯೂಸ್ ಮಾಡ್ತಿದ್ದ ವಸ್ತುಗಳನ್ನ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಮೀರಾಳ ಕಬೋರ್ಡ್ ಅನ್ನ ಚೆಕ್ ಮಾಡಿದ ನಂತರ ಪೂಜಾ ಯೂಸ್ ಮಾಡ್ತಿದ್ದ ಕಬೋರ್ಡ್ ಅನ್ನ ಕೂಡ ಚೆಕ್ ಮಾಡ್ತಾನೆ. ನೋಡಿದ್ರೆ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಪೂಜಾಳ ಕಬೋರ್ಡ್ ನಲ್ಲಿ ತುಂಬಾನೇ ಕಾಸ್ಟ್ಲಿ ಆಗಿರುವ ಲ್ಯಾಪ್ಟಾಪ್ ಗಳು ಹಾಗೂ ಕಾಸ್ಟ್ಲಿ ಮೊಬೈಲ್ ಗಳು ಸಿಗುತ್ತವೆ. ಮತ್ತಷ್ಟು ಚೆಕ್ ಮಾಡಿದಾಗ ಬೆಲೆ ಬಾಳುವ ಬಂಗಾರದ ಉಂಗುರಗಳು ಹಾಗೂ ಕಿವಿ ಓಲೆಗಳು ಕೂಡ ಸಿಗುತ್ತವೆ. ಸೋಲಮನ್ಗೆ ಆಶ್ಚರ್ಯ ಅನ್ಸೆ, ನಿನ್ನ ಗಂಡ ಏನ್ ಕೆಲಸ ಮಾಡ್ತಾನೆ ಅಂತ ವಿಚಾರಿಸ್ತಾನೆ. ಪೂಜಾ ಹೇಳ್ತಾಳೆ, ನನ್ನ ಗಂಡ LIC ಏಜೆಂಟ್ ಆಗಿ ಕೆಲಸ ಮಾಡ್ತಾರೆ ಅಂತ. ಹೌದು, ನೀನು ಹಾಗೂ ಮೀರಾ ಇಬ್ಬರು ಕೂಡ ಒಂದೇ ಬಟ್ಟೆ ಅಂಗಡಿಯಲ್ಲೇ ಕೆಲಸ ಮಾಡೋದಲ್ವಾ? ನೆನ್ನೆ ನೀವಿಬ್ಬರು ಕೆಲಸವನ್ನ ಮುಗಿಸಿದ ನಂತರ ಏನೇನಾಯ್ತೋ ಎಲ್ಲವನ್ನ ಮೊದಲಿನಿಂದ ಹೇಳು ಅಂತ ಕೇಳ್ತಾನೆ. ಸ್ನೇಹಿತರೆ, ಈ ಪೂಜಾ ಹಾಗೂ ಮೀರಾ ಕೆಲಸ ಮಾಡ್ತಿದ್ದ ಆ ಬಟ್ಟೆ ಅಂಗಡಿಯಲ್ಲಿ ಮೇರಿ ಹಾಗೂ ವಿದ್ಯಾ ಎಂಬ ಮತ್ತಿಬ್ಬರು ಹೆಂಗಸರು ಕೂಡ ಕೆಲಸ ಮಾಡ್ತಿರ್ತಾರೆ. ಈ 4 ಜನ ಬೆಸ್ಟ್ ಫ್ರೆಂಡ್ಸ್ ಗಳಾಗಿದ್ದು ನಿನ್ನೆ ಕೂಡ ಕೆಲಸ ಮುಗಿಸಿಕೊಂಡು ಒಟ್ಟಿಗೆ ಹೊರಗಡೆ ಬಂದಿರ್ತಾರೆ. ಪೂಜಾ ಅಲ್ಲೇ ಇದ್ದ ಅಂಗಡಿಯಲ್ಲಿ ಹಣ್ಣನ್ನ ಪರ್ಚೇಸ್ ಮಾಡೋದಕ್ಕೆ ಅಂತ ಹೋಗ್ತಾಳೆ. ಅದೇ ಸಮಯಕ್ಕೆ ಬಸ್ ಬಂದ ಕಾರಣ ವಿದ್ಯಾ ಬಸ್ ಅನ್ನ ಹತ್ತಿಕೊಂಡು ಹೊರಡ್ತಾಳೆ. ಇನ್ನು ಮೇರಿಯ ಮನೆ ಅಲ್ಲೇ ಹತ್ತಿರದಲ್ಲೇ ಇದ್ದ ಕಾರಣ ಆಕೆ ವಾಕ್ ಮಾಡ್ಕೊಂಡೆ ಹೊರಡ್ತಾಳೆ. ಅವರಿಬ್ಬರು ಹೋದ ನಂತರ ನಾನು ಹಾಗೂ ಮೀರಾ ಆಟೋದಲ್ಲಿ ಹಾಸ್ಟೆಲ್ಗೆ ಬಂದ್ವಿ ಸರ್ ಅಂತ ಹೇಳ್ತಾಳೆ. ನಂತರ ಸೋಲಮನ್ ಹೊರಗಡೆ ಬಂದು ಪ್ರಿಯಾಳ ಬಳಿ ಹೋಗಿ ಆ ಮೀರಾ ಹಾಗೂ ಪೂಜಾ ಯಾವತ್ತಾದ್ರೂ ಜಗಳ ಮಾಡಿದ್ರ, ಅವರಿಬ್ಬರು ಯಾವುದಾದ್ರೂ ವಿಷಯಕ್ಕೆ ಕಿತ್ತಾಡಿಕೊಂಡಿದ್ದನ್ನ ನೋಡಿದ್ರ ಅಂತ ವಿಚಾರಿಸ್ತಾನೆ. ಅದಕ್ಕೆ ಆಕೆ ಹೇಳೋದನಂದ್ರೆ, ಇಲ್ಲ ಸರ್, ಯಾವತ್ತೂ ಕೂಡ ಅವರಿಬ್ಬರು ಜಗಳ ಮಾಡಿದ್ದನ್ನ ಕಿತ್ತಾಡಿಕೊಂಡಿದ್ದನ್ನ ನೋಡಿಲ್ಲ. ನಂತರ ವೀಣಾಳನ್ನ ವಿಚಾರಿಸಿದಾಗ ಆಕೆ ಮಾತ್ರ, ಹೌದು ಸರ್, ಒಂದು ಸಾರಿ ಅವರಿಬ್ಬರು ಕಿತ್ತಾಡಿಕೊಳ್ತಿದ್ದನ್ನ ನೋಡಿದ್ದೆ, ಆದ್ರೆ ಮರುದಿನ ನೋಡಿದ್ರೆ ಮತ್ತೆ ಇಬ್ಬರು ನಗುತ್ತಾ ಒಟ್ಟಿಗೆ ಮಾತನಾಡ್ತಾ ಕೂತಿದ್ರು. ಈಗ ಸೋಲಮನ್ ಮೀರಾಗೆ ಕೊಲೀಗ್ಸ್ ಆಗಿದ್ದ ಮೇರಿ ಹಾಗೂ ವಿದ್ಯಾಳನ್ನ ಕೂಡ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಮೇರಿಯನ್ನ ವಿಚಾರಿಸಿದಾಗ ಆಕೆ ಕೂಡ ಪೂಜಾ ಏನ್ ಹೇಳಿದ್ಲೋ ಅದನ್ನೇ ವಾಪಸ್ ಹೇಳ್ತಾಳೆ. ನಂತರ ವಿದ್ಯಾಳನ್ನ ಎನ್ಕ್ವೈರಿ ಮಾಡಿದಾಗ ಸೋಲಮನ್ ಒಂದು ವಿಷಯವನ್ನ ಅಬ್ಸರ್ವ್ ಮಾಡ್ತಾನೆ. ಅದೇನಂದ್ರೆ, ಈ ವಿದ್ಯಾ ಬಸ್ ಬಂತು ಅಂತ ಹತ್ತಿಕೊಂಡಾಗ ಈಕೆ ಬಸ್ ಹತ್ತಿದ ಸಮಯ 6:10 ನಂತರ ಮೇರಿ ಕೂಡ ಹೊರಟು ಹೋದ್ಲು. ಸೊ 6:10ಕ್ಕೆ ಆಟೋವನ್ನ ಹತ್ತಿಕೊಂಡ್ರೆ ಇಲ್ಲಿಗೆ ಬಂದು ರೀಚ್ ಆಗೋದಕ್ಕೆ 6:20 ಆಗುತ್ತೆ. ಆದ್ರೆ ಪೂಜಾ ಹಾಗೂ ಮೀರಾ ಇಲ್ಲಿಗೆ ಬಂದು ರೀಚ್ ಆದಾಗ 6:40 ಆಗಿತ್ತು ಅಂತ ವಾಚ್ಮ್ಯಾನ್ ಹೇಳ್ತಿದ್ದಾನೆ. ಸೊ ಮಧ್ಯದಲ್ಲಿ ಮೀರಾ ಹಾಗೂ ಪೂಜಾ 20 ನಿಮಿಷ ಎಲ್ಲಿಗೆ ಹೋಗಿದ್ರು ಅಂತ ಫೈಂಡ್ ಔಟ್ ಮಾಡಬೇಕು. ತಕ್ಷಣ ಅವರಿಬ್ಬರನ್ನ ಡ್ರಾಪ್ ಮಾಡಿದ ಆಟೋ ಡ್ರೈವರ್ ಯಾರು ಅಂತ ಫೈಂಡ್ ಔಟ್ ಮಾಡಿ ಅವನನ್ನ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಟೋ ಡ್ರೈವರ್ ನನ್ನ ವಿಚಾರಿಸಿದಾಗ ಆತ ರಿವೀಲ್ ಮಾಡುವ ಟ್ವಿಸ್ಟ್ ಏನಂದ್ರೆ, ಸರ್, ಎಂದಿನಂತೆ ನಾನು ಆ ದಿನ ಬಸ್ ಸ್ಟ್ಯಾಂಡ್ ಬಳಿ ನಿಂತಿದ್ದೆ. ಆಗ ಒಬ್ಬರು ಮೇಡಮ್ ಬಂದು ಹಾಸ್ಟೆಲ್ ನ ಅಡ್ರೆಸ್ ಹೇಳಿ ಅಲ್ಲಿಗೆ ಬರ್ತೀರಾ ಅಂತ ವಿಚಾರಿಸಿದ್ರು. ನಾನು ಬರ್ತೀನಿ
ಅಂತ ಹೇಳಿದ ನಂತರ ಅಲ್ಲೇ ಇದ್ದ ಒಂದು ಹೋಟೆಲ್ನಿಂದ ಮತ್ತೊಬ್ರು ಮೇಡಮ್ ಹೊರಗಡೆ ಬಂದ್ರು. ನಂತರ ಅವರಿಬ್ಬರನ್ನ ಕೂರಿಸಿಕೊಂಡು ಆ ಹಾಸ್ಟೆಲ್ ಬಳಿ ಹೋಗಿ ಡ್ರಾಪ್ ಮಾಡಿದೆ ಸರ್ ಅಂತ ಹೇಳ್ತೇನೆ. ಹಾಗಾದ್ರೆ ಮೇರಿ ಹೇಳಿದ ಪ್ರಕಾರ ಅವರಿಬ್ಬರು ಆಟೋದಲ್ಲಿ ಹತ್ತಿ ಹೋಗ್ತಿರೋದನ್ನ ಆಕೆ ನೋಡೇ ಇಲ್ಲ. ಮೇರಿ ಆಕೆ ಪೂಜಾ ಹಾಗೂ ಮೀರಾ ಇಬ್ಬರು ಕೂಡ ಆಟೋ ಹತ್ತಿ ಹೋಗಿದ್ದನ್ನ ನಾನು ನೋಡಿದೆ ಅಂತ ಸುಳ್ಳು ಸ್ಟೇಟ್ಮೆಂಟ್ ಅನ್ನ ಕೊಟ್ಲು. ಜೊತೆಗೆ ಆಟೋ ಹತ್ತೋದಕ್ಕೂ ಮುಂಚೆ ಹೋಟೆಲ್ ನಿಂದ ಬಂದಿದ್ದು ಯಾರು ಅಂತ ವಿಚಾರಿಸಿದಾಗ ಪೂಜಾ ಅಂತ ಗೊತ್ತಾಗುತ್ತೆ. ಅಷ್ಟಕ್ಕೂ ಪೂಜಾ ಆಕೆ ಕೆಲಸವನ್ನ ಮುಗಿಸಿಕೊಂಡು ಆ ಹೋಟೆಲ್ಗೆ ಹೋಗಿದ್ಲು. ತಕ್ಷಣ ಆಕೆ ಮೊಬೈಲ್ ನಂಬರ್ ಅನ್ನ ಟ್ರ್ಯಾಕ್ ಮಾಡಿ ಆಕೆ ಕಾಲ್ ಹಿಸ್ಟರಿಯನ್ನ ಚೆಕ್ ಮಾಡಿ ಅಂತ ಸಬ್ ಇನ್ಸ್ಪೆಕ್ಟರ್ಗೆ ಹೇಳ್ತೇನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಪೂಜಾಳ ಕಾಲ್ ಹಿಸ್ಟರಿಯ ಡೀಟೇಲ್ಸ್ ಗಳು ಸಿಕ್ಕಿರುತ್ತವೆ. ಆ ಲಿಸ್ಟ್ ಅನ್ನ ಚೆಕ್ ಮಾಡಿದಾಗ ಪೂಜಾ ತನ್ನ ಗಂಡನನ್ನ ಹೊರತುಪಡಿಸಿ ಕ್ಲೆಮೆಂಟ್ ಎಂಬ ಮತ್ತೊಬ್ಬ ಹುಡುಗನ ಜೊತೆ ಪದೇ ಪದೇ ಫೋನ್ ಮಾಡಿ ಮಾತನಾಡಿರೋದು ಗೊತ್ತಾಗುತ್ತೆ. ತಕ್ಷಣ ಆ ಕ್ಲೆಮೆಂಟ್ ಯಾರು ಅಂತ ಚೆಕ್ ಮಾಡಿದ್ರೆ ಆ ಹುಡುಗನಿಗೆ ಇನ್ನು ಕೂಡ 21 ವರ್ಷ ವಯಸ್ಸು ಅಂತ ಗೊತ್ತಾಗುತ್ತೆ. ಅವನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಗ್ಗೆ ವಿಚಾರಿಸಿದಾಗ ಕ್ಲೆಮೆಂಟ್ ನ ತಂದೆ ಕೇರಳದಲ್ಲೇ ಒಬ್ಬ ದೊಡ್ಡ ಬಿಸಿನೆಸ್ ಮ್ಯಾನ್ ಅಂತ ಗೊತ್ತಾಗುತ್ತೆ. ಈಗ ಸೋಲೋಮನ್ಗೆ ಮೀರಾಳ ಮಿಸ್ಸಿಂಗ್ ಕೇಸ್ ನಲ್ಲಿ ಪೂಜಾ ಏನಾದ್ರೂ ಇನ್ವಾಲ್ವ್ ಆಗಿರಬಹುದಾ ಅಂತ ಅನುಮಾನ ಶುರುವಾಗುತ್ತೆ. ಮೊದಲಿಗೆ ಆ ಕ್ಲೆಮೆಂಟ್ ನನ್ನ ಹಿಡಿದು ಎನ್ಕ್ವೈರಿ ಮಾಡಬೇಕು ಅಂತ ಅವನನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಕೊನೆಗೂ ಪೊಲೀಸರು ಆ ಕ್ಲೆಮೆಂಟ್ ಈಗ ಎಲ್ಲಿದ್ದಾನೆ ಅಂತ ಪತ್ತೆ ಮಾಡಿ ಅವನನ್ನ ಸ್ಟೇಷನ್ಗೆ ಕರೆದುಕೊಂಡು ಬರ್ತಾರೆ. ಸ್ನೇಹಿತರೆ, ಆ ದಿನ ಪೂಜಾ ಯಾವ ಹೋಟೆಲ್ ನಿಂದ ಹೊರಗಡೆ ಬಂದ್ಲೋ ಆ ಸಮಯದಲ್ಲಿ ಈ ಕ್ಲೆಮೆಂಟ್ ಕೂಡ ಅದೇ ಹೋಟೆಲ್ ನ ಒಳಗಡೆ ಇದ್ದ ಅಂತ ಸೋಲೋಮನ್ಗೆ ಗೊತ್ತಾಗಿರುತ್ತೆ. ಮೊದಲಿಗೆ ಕ್ಲೆಮೆಂಟ್ ಸರ್, ನನ್ನ ಫ್ರೆಂಡ್ಸ್ ಜೊತೆ ಪಾರ್ಟಿ ಇತ್ತು, ಮಧ್ಯಾಹ್ನ 3 ಗಂಟೆಗೆಲ್ಲ ನಾನು ಅಲ್ಲಿಂದ ಹೊರಟು ಬಿಟ್ಟೆ ಅಂತ ನಾಟಕ ಮಾಡ್ತಾನೆ. ಅದಕ್ಕೆ ಸೋಲೋಮನ್ ನಗುತ್ತಾ, ಕ್ಲೆಮೆಂಟ್ ನೀನು ಹಾಗೂ ಪೂಜಾ ಅಫೇರ್ ನಲ್ಲಿ ಇದ್ದೀರಾ ಅಂತ ಗೊತ್ತಾಗಿದೆ, ಹಾಗೂ ಆ ದಿನ ಸಂಜೆ 6 ಗಂಟೆವರೆಗೂ ಅದೇ ಹೋಟೆಲ್ ನಲ್ಲಿ ನೀನಿದ್ದೆ ಅಂತ ಕೂಡ ಗೊತ್ತಾಗಿದೆ. ನಿಜವಾಗಿಯೂ ಏನ್ ನಡೀತೋ ಹೇಳು ಅಂತ ಹೆದರಿಸಿದಾಗ ಕ್ಲೆಮೆಂಟ್ ಈಗ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಸೋಲೋಮನ್ ಚೆಕ್ ಮಾಡಿದಾಗ ಪೂಜಾಳ ಕಬೋರ್ಡ್ ನಲ್ಲಿ ಸಿಕ್ಕಿದ್ದ ಆ ಕಾಸ್ಟ್ಲಿ ಲ್ಯಾಪ್ಟಾಪ್, ಒಡವೆಗಳು ಹಾಗೂ ಬೇರೆ ಬೇರೆ ಐಟಮ್ಸ್ ಗಳನ್ನೆಲ್ಲ ಈ ಕ್ಲೆಮೆಂಟ್ ಆಕೆಗೆ ಕೊಡಿಸಿರೋದು. ಇವರಿಬ್ಬರು ಹೇಗೆ ಅಫೇರ್ ಅನ್ನ ಸ್ಟಾರ್ಟ್ ಮಾಡಿಕೊಂಡಿರ್ತಾರೆ ಅಂದ್ರೆ, ಒಂದು ದಿನ ಕ್ಲೆಮೆಂಟ್ ತನ್ನ ಫ್ರೆಂಡ್ ಜೊತೆ ಬಟ್ಟೆಗಳನ್ನ ಪರ್ಚೇಸ್ ಮಾಡೋದಕ್ಕೆ ಅಂತ ಪೂಜಾ ಕೆಲಸ ಮಾಡ್ತಿದ್ದ ಅಂಗಡಿಗೆ ಹೋಗಿರ್ತಾನೆ. ಇವನನ್ನ ಪೂಜಾ ಹಾಗೂ ಮೀರಾ ಅಟೆಂಡ್ ಮಾಡಿರ್ತಾರೆ. ಕ್ಲೆಮೆಂಟ್ ಪರ್ಚೇಸ್ ಮಾಡೋದಕ್ಕೆ ಪೂಜಾ ತುಂಬಾನೇ ಸಹಾಯ ಮಾಡ್ತಾ ನಗ್ತಾ ಮಾತಾಡ್ತಾಳೆ. ನೋಡೋದಕ್ಕೆ ಸುಂದರವಾಗಿದ್ದ ಪೂಜಾಳನ್ನ ಈತ ಕೂಡ ಇಷ್ಟಪಡೋದಕ್ಕೆ ಶುರು ಮಾಡ್ತಾನೆ. ಆಗಾಗ ಆಕೆಯನ್ನ ನೋಡೋದಕ್ಕೆ ಅಂತಾನೆ ಏನೇನೋ ಪರ್ಚೇಸ್ ಮಾಡೋ ರೀತಿ ನಾಟಕ ಮಾಡ್ತಾ ಅಂಗಡಿಗೆ ಪದೇ ಪದೇ ಹೋಗ್ತಿರ್ತಾನೆ. ಪೂಜಾಗೆ ಈಗಾಗಲೇ ಮದುವೆ ಆಗಿದೆ ಅಂತ ಗೊತ್ತಿದ್ರು ಕೂಡ ಈ ಕ್ಲೆಮೆಂಟ್ ಆಕೆ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಮತ್ತಷ್ಟು ಕ್ಲೋಸ್ ಆಗ್ತಾನೆ. ನಂತರ ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡು ಮತ್ತಷ್ಟು ಹತ್ತಿರ ಆಗಿ ಇಬ್ಬರು ಒಟ್ಟಿಗೆ ಸುತ್ತಾಡೋದಕ್ಕೆ ಶುರು ಮಾಡಿರ್ತಾರೆ. ಈ ಕ್ಲೆಮೆಂಟ್ ಪೂಜಾಳನ್ನ ನೋಡೋದಕ್ಕೆ ಅಂತ ಹೋದಾಗಲೆಲ್ಲ ಆ ಪೂಜಾ ನನಗೆ ಅದನ್ನ ಕೊಡ್ಸೋ ಇದನ್ನ ಕೊಡ್ಸೋ ಅಂತ ಹಠ ಮಾಡಿ ಪರ್ಚೇಸ್ ಮಾಡ್ತಿರ್ತಾಳೆ. ಈತ ಕೂಡ ಒಬ್ಬ ಶ್ರೀಮಂತ ಬಿಸಿನೆಸ್ ಮ್ಯಾನ್ ನ ಮಗ ಆಗಿದ್ದ ಕಾರಣ ಆಕೆ ಕೇಳಿದ್ದನ್ನೆಲ್ಲ ಕೊಡಿಸ್ತಿರ್ತಾನೆ. ಹೀಗೆ ಇಬ್ಬರು ಮತ್ತಷ್ಟು ಕ್ಲೋಸ್ ಆಗಿ ಆಗಾಗ ಹೋಟೆಲ್ ನ ರೂಮ್ ಗಳಿಗೆ ಹೋಗಿ ಇಂಟಿಮೇಟ್ ಆಗೋದಕ್ಕೆ ಶುರು ಮಾಡ್ತಾರೆ. ಕೊನೆಗೊಂದು ದಿನ ಪೂಜಾ ನನಗೆ ಅರ್ಜೆಂಟ್ ಆಗಿ 10 ಲಕ್ಷ ರೂಪಾಯಿ ಅವಶ್ಯಕತೆ ಇದೆ ಕೊಡು ಅಂತ ಕೇಳಿರ್ತಾಳೆ. ಆದ್ರೆ ಕ್ಲೆಮೆಂಟ್ ಬಳಿ ಅಷ್ಟೊಂದು ದುಡ್ಡಿಲ್ಲದ ಕಾರಣ ಇಲ್ಲ ಅಂತ ಹೇಳಿರ್ತಾನೆ. ಆಗ ಒಂದು ಐಡಿಯಾ ಮಾಡಿದ ಪೂಜಾ ಕ್ಲೆಮೆಂಟ್ ನನ್ನ ಸೆಡ್ಯೂಸ್ ಮಾಡಿ ಅವನ ಜೊತೆ ರೊಮ್ಯಾನ್ಸ್ ಮಾಡ್ತಿರೋದನ್ನ ಗೊತ್ತಾಗದ ಹಾಗೆ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಳ್ತಾಳೆ. ವಾಪಸ್ ಹಾಸ್ಟೆಲ್ಗೆ ಹೋಗ್ತಿರುವಾಗ ಮತ್ತೊಮ್ಮೆ 10 ಲಕ್ಷ ರೂಪಾಯಿ ಕೊಡು ಅಂತ ಕೇಳ್ತಾಳೆ. ಆಗಲೂ ಕೂಡ ಕ್ಲೆಮೆಂಟ್ ಇಲ್ಲ ಅಂತ ಹೇಳ್ತಿದ್ದ ಹಾಗೆ ಆ ವಿಡಿಯೋವನ್ನ ತೋರಿಸಿ ಕೊಡ್ಲಿಲ್ಲ ಅಂದ್ರೆ ಈ ವಿಡಿಯೋವನ್ನ ಎಲ್ಲ ಕಡೆ ವೈರಲ್ ಮಾಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಶಾಕ್ ಆದ ಕ್ಲೆಮೆಂಟ್, ಪೂಜಾ ನೀನು ಇದುವರೆಗೂ ಕೇಳಿದ್ದನ್ನೆಲ್ಲ ಕೊಡಿಸಿದ್ದೀನಿ, ಈಗ ಸಡನ್ ಆಗಿ 10 ಲಕ್ಷ ರೂಪಾಯಿ ಕೊಡು ಅಂದ್ರೆ ನಾನು ಎಲ್ಲಿಂದ ಕೊಡ್ಲಿ, ದಯವಿಟ್ಟು ನೀನು ರೆಕಾರ್ಡ್ ಮಾಡಿರುವ ಆ ವಿಡಿಯೋವನ್ನ ಡಿಲೀಟ್ ಮಾಡು ಅಂತ ಬೇಡಿಕೊಳ್ತಾನೆ. ಆದ್ರೆ ಪೂಜಾ ಮಾತ್ರ ವಿಚಿತ್ರವಾಗಿ ನಗುತ್ತಾ, ನಿನಗೆ 1 ವಾರ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ನಾನು ಕೇಳಿದ 10 ಲಕ್ಷ ರೂಪಾಯಿ ಅರೇಂಜ್ ಮಾಡ್ಲಿಲ್ಲ ಅಂದ್ರೆ ಈ ವಿಡಿಯೋವನ್ನ ಎಲ್ಲ ಕಡೆ ವೈರಲ್ ಮಾಡ್ತೀನಿ, ನಿನ್ನ ಜೊತೆ ನಿಮ್ಮಪ್ಪನ ಮರ್ಯಾದೆ ಕೂಡ ಎಲ್ಲ ಕಡೆ ಹರಾಜಾಗುತ್ತೆ ಅಂತ ಥ್ರೆಟನ್ ಮಾಡ್ತಾಳೆ. ಸ್ನೇಹಿತರೆ, ಒಂದು ವಾರದ ನಂತರ ಅಂದ್ರೆ ಮೀರಾ ಕೊಲೆಯಾದ ದಿನ ಈ ಕ್ಲೆಮೆಂಟ್ ಪೂಜಾಳ ಜೊತೆ ಮಾತನಾಡೋದಕ್ಕೆ ಅಂತ ಹೋಟೆಲ್ ರೂಮ್ಗೆ ಕರೆಸಿರ್ತಾನೆ. ಈ ಕಡೆ ಪೂಜಾ ಕ್ಲೆಮೆಂಟ್ ಜೊತೆ ಮಾತನಾಡೋದಕ್ಕೆ ಹೋಟೆಲ್ ನ ಒಳಗಡೆ ಬಂದ್ರೆ ಹೊರಗಡೆ ಮೀರಾ ಹಾಸ್ಟೆಲ್ಗೆ ಹೋಗೋದಕ್ಕೆ ಅಂತ ಆಟೋಗಳನ್ನ ವಿಚಾರಿಸ್ತಿರ್ತಾಳೆ. ಕ್ಲೆಮೆಂಟ್ಗೆ 10 ಲಕ್ಷ ರೂಪಾಯಿ ಅಡ್ಜಸ್ಟ್ ಆಗಿಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ಪೂಜಾಗೆ ಪಿತ್ತ ನೆತ್ತಿಗಿರುತ್ತೆ. ನೋಡ್ತಿರೋ ಈ ವಿಡಿಯೋವನ್ನ ಇಂಟರ್ನೆಟ್ ನಲ್ಲಿ ಪಬ್ಲಿಷ್ ಮಾಡಿ ನಿನ್ನ ಹಾಗೂ ನಿಮ್ಮಪ್ಪನ ಮಾನ ಮರ್ಯಾದೆಯನ್ನ ಹರಾಜಾಗ್ತೀನಿ ಅಂತ ಹೇಳಿ ಕೋಪದಲ್ಲಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಕ್ಲೆಮೆಂಟ್ ಆಕೆಯನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅಷ್ಟರಲ್ಲೇ ಪೂಜಾ ಆಟೋ ಹತ್ತಿ ಮೀರಾಳ ಜೊತೆ ಹಾಸ್ಟೆಲ್ಗೆ ಹೊರಟು ಹೋಗ್ತಾಳೆ. ಈಗ ಆ ವಿಡಿಯೋ ಇಂಟರ್ನೆಟ್ ನಲ್ಲಿ ಪಬ್ಲಿಷ್ ಆದ್ರೆ ನಮ್ಮಪ್ಪ ಖಂಡಿತ ನನ್ನನ್ನ ಜೀವಂತವಾಗಿ ಬಿಡೋದಿಲ್ಲ. ಈಗೇನ್ ಮಾಡೋದು ಅಂತ ಯೋಚನೆ ಮಾಡಿ ಕೊನೆಗೂ ಪೂಜಾಳನ್ನ ಕೊಲೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ಆಕೆ ಆಟೋವನ್ನ ಫಾಲೋ ಮಾಡ್ತಾ ಹಾಸ್ಟೆಲ್ ವರ್ಗೂ ಬರ್ತಾನೆ. ಆಟೋ ಇಳಿತಿದ್ದ ಹಾಗೆ ಪೂಜಾ ತನ್ನ ಗಂಡನ ಜೊತೆ ಮಾತನಾಡ್ತಾ ಕಾರಿಡಾರ್ ನಲ್ಲೇ ನಿಂತಿರ್ತಾಳೆ. ಇನ್ನೇನು ಹೋಗಿ ಕೊಲೆ ಮಾಡ್ಬೇಕು ಅನ್ನೋಷ್ಟರಲ್ಲೇ ಅಲ್ಲಿಗೆ ವಾಚ್ಮ್ಯಾನ್ ಬಂದು ಬಿಡ್ತಾನೆ. ಪೂಜಾ ವಾಚ್ಮ್ಯಾನ್ ಜೊತೆ ಮಾತನಾಡಿದ ನಂತರ
ನಂತರ ಒಳಗಡೆ ಹೋಗ್ತಾಳೆ. ವಾಚ್ಮ್ಯಾನ್ ಕೂಡ ಏನೋ ಕೆಲಸ ಇದೆ ಅಂತ ಪಕ್ಕಕ್ಕೆ ಹೋಗ್ತಿದ್ದ ಹಾಗೆ ಕ್ಲೆಮೆಂಟ್ ಯಾರಿಗೋ ಗೊತ್ತಾಗದ ಹಾಗೆ ಒಳಗಡೆ ಹೋಗ್ತಾನೆ. ಪೂಜಾಳ ರೂಮ್ ಯಾವ್ದು ಅಂತ ಪತ್ತೆ ಮಾಡಿ ಅಲ್ಲಿ ಮಾತನಾಡ್ತಾ ನಿಂತಿದ್ದ ಇಬ್ಬರು ಹುಡುಗಿಯರು ಪಕ್ಕಕ್ಕೆ ಹೋಗ್ತಿದ್ದ ಹಾಗೆ ಈತ ಒಳಗಡೆ ಹೋಗ್ತಾನೆ. ಆದ್ರೆ ಅಷ್ಟರಲ್ಲೇ ಪೂಜಾ ತನ್ನ ಬಟ್ಟೆಗಳನ್ನ ಒಗೆದು ಒಣಗಾಕೋದಕ್ಕೆ ಅಂತ ಟೆರೆಸ್ಗೆ ಹೊರಟೋಗಿರ್ತಾಳೆ. ರೂಮ್ ನ ಒಳಗಡೆ ಹೋದ ಕ್ಲೆಮೆಂಟ್ ಏನಂದುಕೊಳ್ತಾನೆ ಅಂದ್ರೆ ಪೂಜಾನೆ ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡ್ತಿದ್ದಾಳೆ ಅಂತ. ಪೂಜಾ ಹೊರಗಡೆ ಬರ್ತಿದ್ದ ಹಾಗೆ ಬಟ್ಟೆಯಿಂದ ಆಕೆ ಕತ್ತನ್ನ ಹಿಸುಕಿ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿ ಕಾಯ್ತಾ ನಿಂತಿರ್ತಾನೆ. ಸ್ನಾನಕ್ಕೆ ಹೋಗಿದ್ದ ಮೀರಾ ಸ್ನಾನ ಮುಗಿದ ನಂತರ ಹೊರಗಡೆ ಬರ್ತಾಳೆ. ಆದ್ರೆ ಅದೇ ಸಮಯಕ್ಕೆ ಜೋರಾಗಿ ಮಳೆ ಬರ್ತಿದ್ದ ಕಾರಣ ಬಿಲ್ಡಿಂಗ್ ನ ಪವರ್ ಕಟ್ ಆಗುತ್ತೆ. ಕತ್ತಲಲ್ಲಿ ಅಲ್ಲಿರೋದು ಪೂಜಾ ಅಲ್ಲ ಮೀರಾ ಅಂತ ಗೊತ್ತಾಗದೆ ಹಿಂದಿನಿಂದ ಹೋಗಿ ಆಕೆ ಕತ್ತನ್ನ ಹಿಸುಕಿ ಸಾಯಿಸಿ ಬಿಡ್ತಾನೆ. ಅದೇ ಸಮಯಕ್ಕೆ ಕರೆಂಟ್ ವಾಪಸ್ ಬಂದಾಗ ಗೊತ್ತಾಗುತ್ತೆ ತಾನು ಸಾಯಿಸಿದ್ದು ಪೂಜಾಳನ್ನಲ್ಲ ಮೀರಾಳನ್ನ ಅಂತ. ಇಲ್ಲಿಗೆ ಸೀನ್ ಕಟ್ ಆಗಿ ಪ್ರೆಸೆಂಟ್ ನಲ್ಲಿ ಸೋಲಮನ್ ಪೂಜಾಳ ಬಳಿ ಹೋಗಿ ನಿನ್ನಿಂದಾಗಿನೇ ಮೀರಾ ಸತ್ತು ಹೋಗಿದ್ದು, ನಿನ್ನ ಜೊತೆ ಅಫೇರ್ ನಲ್ಲಿದ್ದ ಆ ಕ್ಲೆಮೆಂಟ್ ನೀನು ಬ್ಲಾಕ್ ಮೇಲ್ ಮಾಡಿದೆ ಅಂತ ಅದೇ ಕೋಪದಲ್ಲಿ ನಿನ್ನನ್ನ ಕೊಲೆ ಮಾಡೋದಕ್ಕೆ ಹೋಗಿ ಮೀರಾಳನ್ನ ಕೊಲೆ ಮಾಡಿದ್ದಾನೆ. ನೀನು ಬಟ್ಟೆಗಳನ್ನ ಒಣಗಾಕೋದಕ್ಕೆ ಅಂತ ಟೆರಸ್ಗೆ ಹೋದಾಗ ನೀನಂದುಕೊಂಡು ಮೀರಾಳನ್ನ ಕೊಲೆ ಮಾಡಿದ್ದಾನೆ. ಸೋಲಮನ್ನ ಮಾತುಗಳನ್ನ ಕೇಳಿದ ಪೂಜಾ ನನ್ನಿಂದಾಗಿ ಅನ್ಯಾಯವಾಗಿ ಮೀರಾ ಸತ್ತು ಹೋದ್ಲಲ್ಲ ಅಂತ ತುಂಬಾನೇ ಅಳ್ತಾಳೆ. ಸ್ನೇಹಿತರೆ, ಇಲ್ಲಿ ಗೊತ್ತಾಗುವ ಮತ್ತೊಂದು ವಿಷಯವೇನೆಂದ್ರೆ ಇವರ ಜೊತೆ ಕೆಲಸ ಮಾಡ್ತಿದ್ದ ವಿದ್ಯಾಗೆ ಈ ಪೂಜಾಳ ಅಫೇರ್ ಬಗ್ಗೆ ಗೊತ್ತಿರೋದಿಲ್ಲ. ಆದ್ರೆ ಮೇರಿಗೆ ಈ ವಿಷಯ ಗೊತ್ತಿದ್ದ ಕಾರಣ ತಾನು ಕ್ಲೆಮೆಂಟ್ ನನ್ನ ಮೀಟ್ ಮಾಡೋದಕ್ಕೆ ಹೋಟೆಲ್ಗೆ ಹೋಗಿದ್ದೆ ಅಂತ ಹೇಳ್ಬೇಡ ಅಂತ ರಿಕ್ವೆಸ್ಟ್ ಮಾಡಿರ್ತಾಳೆ. ಹಾಗೂ ಈಗ ಗೊತ್ತಾಗುವ ಮತ್ತೊಂದು ವಿಷಯವೇನೆಂದ್ರೆ ಈ ಪೂಜಾ ಹಾಗೂ ಈಕೆ ಗಂಡ ಇಬ್ಬರು ಕೂಡ ಫ್ರಾಡ್ಗಳೇ. ಬೇರೆ ಬೇರೆ ಊರುಗಳಿಗೆ ಹೋಗಿ ವಯಸ್ಸಿಗೆ ಬಂದಿದ್ದ ಹುಡುಗರನ್ನ ಟ್ರ್ಯಾಪ್ ಮಾಡಿ ಬ್ಲಾಕ್ ಮೇಲ್ ಮಾಡಿ ಅವರ ಬಳಿ ದುಡ್ಡನ್ನ ವಸೂಲಿ ಮಾಡ್ತಿರ್ತಾರೆ. ಚಿತ್ರದ ಎಂಡ್ಸಿನಲ್ಲಿ ಕ್ಲೆಮೆಂಟ್ ಮೀರಾಳ ಡೆಡ್ ಬಾಡಿಯನ್ನ ಏನ್ ಮಾಡ್ದ ಅಂತ ತೋರಿಸಲಾಗುತ್ತೆ. ಸ್ನೇಹಿತರೆ, ಆ ಹಾಸ್ಟೆಲ್ ನ ಹಿಂದೆ ಕಾಡಿನ ಮಧ್ಯದಲ್ಲಿ ಒಂದು ರೀತಿ ನೀರು ನಿಲ್ಲೋದಕ್ಕೆ ಹೊಂಡದ ರೀತಿ ಜಾಗ ಇರುತ್ತೆ. ಆ ಜಾಗದಲ್ಲಿ ಯಾರು ಕೂಡ ಓಡಾಡೋದಿಲ್ಲ ಅಂತ ಗೊತ್ತಾಗಿ ಕ್ಲೆಮೆಂಟ್ ಮೀರಾಳ ಡೆಡ್ ಬಾಡಿಯನ್ನ ಯಾರಿಗೋ ಗೊತ್ತಾಗದ ಹಾಗೆ ಇಲ್ಲಿಗೆ ತಂದು ಡಿಸ್ಪೋಸ್ ಮಾಡಿರ್ತಾನೆ. ಎಲ್ಲ ಸಾಕ್ಷಿಗಳನ್ನ ಸಬ್ಮಿಟ್ ಮಾಡಿ ಕ್ಲೆಮೆಂಟ್ಗೆ ಜೀವಾವಧಿ ಶಿಕ್ಷೆ ಆಗುವ ಹಾಗೆ ಮಾಡ್ತಾರೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.